ಶಿಕ್ಷೆ ಆಗಲೇಬೇಕು ಆಗಲೇಬೇಕು ಭಾಗಿಯಾದವರಿಗೆ ಕೂಡ ಶಿಕ್ಷೆ ಆಗಲೇಬೇಕು ಹೋರಾಟಗಾರರೊಂದಿಗೆ ನಾವಿದ್ದೇವೆ ಧರ್ಮೇಂದ್ರ ಪ್ರಧಾನ್ ಈ ಕೂಡಲೇ ರಾಜೀನಾಮೆ ನೀಡಲೇಬೇಕು ಧರ್ಮೇಂದ್ರ ಪ್ರಧಾನ್ ಈ ಕೂಡಲೇ ರಾಜೀನಾಮೆ ನೀಡಲೇಬೇಕು ಈ ದೇಶದ ವಿದ್ಯಾರ್ಥಿ ಉದ್ಯಮದೊಂದಿಗೆ ಹೋರಾಟ ಚಿರಾಯುವಾಗಲೇ ನೀಟ್ ಹಗರಣದಲ್ಲಿ ಭಾಗಿಯಾದವರಿಗೆ ಶಿಕ್ಷೆ ಆಗಲೇಬೇಕು ನೀಟ್ ಹಗರಣದಲ್ಲಿ ಭಾಗಿಯಾದವರಿಗೆ ಶಿಕ್ಷೆ ಆಗಲೇಬೇಕು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಲೇಬೇಕು ರಾಜೀನಾಮೆ ನೀಡಲೇಬೇಕು ರಾಜೀನಾಮೆ ನೀಡಲೇಬೇಕು ಭಾಗಿಯಾದವರಿಗೆ ಶಿಕ್ಷೆ ಆಗಲೇಬೇಕು ಶಿಕ್ಷೆ ಆಗಲೇಬೇಕು ಭಾಗಿಯಾದವರಿಗೆ ಶಿಕ್ಷೆ ಆಗಲೇಬೇಕು ಶಿಕ್ಷೆ ಆಗಲೇಬೇಕು ಒಗ್ಗಟ್ಟು ಹೋರಾಟ ಚಿರಾಯುವಾಗಲೇ fully protected to safeguard their lives and provide continuous, independent and appropriate medical care. Give a formal, reasoned and time-bound response to every principal demand submitted by the protesters. Institute an independent, credible and time-bound judicial or similarly impartial along with several students and young persons. The hunger strike, which has continued for more than 16 days, seeks accountability for serious irregularities, alleged paper leaks, failures of examination administration and the immense paper leaks, arbitrary examinations, decisions and delays in grievance redressal. Create an accessible, time-bound grievance redressal and compensation framework for students affected by cancelled, postponed, leaked or improperly administered examinations. Ensure that no coercive, punitive or retail paper leaks, arbitrary examinations, decisions and delays in grievance redressal. Create an accessible, time-bound grievance redressal and compensation framework for students affected by cancelled, postponed, leaked or improperly administered examinations. Ensure that no coercive, punitive or retaliatory action is taken. ಸಂಘಟನೆಗಳ ವೇದಿಕೆ ಇವತ್ತು ಏನು ಡೆಲ್ಲಿಯಲ್ಲಿ ಜಂತರ್ ಮಂತರ್ನಲ್ಲಿ ಇವತ್ತು ಸೋನಮ್ ವಾಗ್ಚುಕ್ ಅವರು ಏನು ಒಂದು ಹೋರಾಟವನ್ನು ಮಾಡ್ತಾಯಿದ್ರು, ಅದಕ್ಕೆ ಬೆಂಬಲವಾಗಿ ಇವತ್ತು ಬೆಂಬಲವನ್ನು ಇವತ್ತು ಕೊಡ್ತಾ ಇದ್ದೀವಿ. ಅದಕ್ಕೆ ನಾವು ಕೂಡ ವಕೀಲರು ಕೂಡ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ನೀಡಿ ಇವತ್ತು ನಾವು ಭಾಗಿಯಾಗಿದ್ದೀವಿ. ಒಂದು ಸ್ವಲ್ಪ ಮಾತಾಡಬೇಕಂತಂದರೆ ನೋಡಿ, ಈ ದೇಶದಲ್ಲಿ ಇವತ್ತು ನೀವು ನೀಟ್ ಎಕ್ಸಾಮನ್ನು ಲಾಸ್ಟ್ ಟೈಮ್ ನಡೆದಾಗ ಆ ಒಂದು ನೀಟ್ ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ಲಕ್ಷಾಂತರ ವಿದ್ಯಾರ್ಥಿಗಳು ಇವತ್ತು ಕಣ್ಣೀರಿಡುವಂಥ ಸಂದರ್ಭ ನಾವು ನೋಡ್ತಾ ಇದ್ದೀವಿ. ಅದಷ್ಟೇ ಅಲ್ಲದೆ ಇಡೀ ದೇಶದಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ಆ ಒಂದು ನೀಟ್ ಎಕ್ಸಾಮ್ ಸೋರಿಕೆ ಆಗಿದ್ದರಿಂದ ಇಡೀ ರಾತ್ರಿ ಹಗಲು ಕೂತು ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಇವತ್ತು ಎಷ್ಟೋ ಜನ ವಿದ್ಯಾರ್ಥಿಗಳು ಭವಿಷ್ಯವನ್ನು ಹಾಳು ಮಾಡ್ಕೊಂಡಿದ್ದಾರೆ ಸುಸೈಡ್ ಮಾಡೋದ್ರ ಮುಖಾಂತರ. ಮತ್ತು ರಾತ್ರಿ ಇಡೀ ಎಲ್ಲ ಓದಿ ಅವರು ಎಕ್ಸಾಮ್ ಬರೀಬೇಕಾ ಅನ್ನೋ ಒಂದು ಸಂದರ್ಭದಲ್ಲಿ ಆ ಒಂದು ನೀಟ್ ಪರೀಕ್ಷೆ ಪರೀಕ್ಷೆಯನ್ನು ಸೋರಿಕೆ ಆಗ್ತಾ ಇದೆ ಅಂತಂದರೆ ಯಾವ ಈ ಮಟ್ಟಿಗೆ ಇರಬೇಕು ಸರ್ಕಾರ. ಇವತ್ತು ಸೋನಮ್ ವಾಗ್ಚುಕ್ ಅವರು 20 ದಿನಗಳಿಂದ ಇವತ್ತು ಏನಾಯ್ತು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಯಾರು ಕೂಡ ಕೇಂದ್ರ ಸರ್ಕಾರದ ಯಾರು ಕೂಡ ಸ್ಪಂದನೆ ಮಾಡ್ತಾ ಇಲ್ಲ. ಅಕಸ್ಮಾತ್ ಒಂದು ವೇಳೆ ಏನಾದರೂ ವಿದ್ಯಾರ್ಥಿಗಳು ಬೀದಿಗೆ ಇಳಿದರೆ ಸರ್ಕಾರ ಇರೋದಿಲ್ಲ. ಮಾನ್ಯ ಪ್ರಧಾನಮಂತ್ರಿಗಳು ಹೇಳೋದಿಷ್ಟೇ, ದಯವಿಟ್ಟು ಏನು ಇವತ್ತು ಆ ಧರ್ಮೇಂದ್ರ ಪ್ರಧಾನ ಅದಾರಲ್ಲ ಕೇಂದ್ರ ಸಚಿವರು
ಇವತ್ತು ಕೂಡಲೇ ರಾಜೀನಾಮೆ ಕೊಡಬೇಕು. ಅದೇ ಕಾರಣಕ್ಕೆ ಇವತ್ತು ವಾಗ್ಚುಕಿಯವರು ಆ ಒಂದು ಜಂತರ್ ಮಂತರದಲ್ಲಿ ಇವತ್ತು ಒಂದು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಅಕಸ್ಮಾತ್ ಅವ್ರಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ನೇರವಾಗಿ ಕೇಂದ್ರ ಸರ್ಕಾರ ಹೊಣೆ ಆಗುತ್ತೆ. ಅದ್ರ ಮುಖಾಂತರ ಇಡೀ ದೇಶದಲ್ಲಿ ವಿದ್ಯಾರ್ಥಿ ಮಿತ್ರರು ಹೊರಗಡೆ ಏನಾದ್ರು ಆಚೆ ಬಂದರೆ ತಾವು ಯಾರೂ ಕೂಡ ಉಳಿದಿಲ್ಲ ಸರ್ಕಾರ. ಅಂಥ ಈ ಒಂದು ಪರಿಸ್ಥಿತಿಯಲ್ಲಿ ತಾವು ಮಧ್ಯಪ್ರವೇಶ ಮಾಡಬೇಕು. ಅದೇ ರೀತಿ ಈ ದೇಶದ ರಾಷ್ಟ್ರಪತಿಗಳು ಕೂಡ ಇವತ್ತು ಆ ಮಧ್ಯಪ್ರವೇಶ ಮಾಡಿ ಈ ಒಂದು ಏನಿದೆ ಈ ಸಮಸ್ಯೆಯನ್ನು ಬಗೆಹರಿಸಬೇಕು. ಮತ್ತು ಕೂಡಲೇ ಅವರು ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಬೇಕು. ಅದೇ ನಮ್ಮ ಭಾಳ ಒಂದು ಬೇಡಿಕೆ. ಹಾಗಾಗಿ ಇವತ್ತು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಅದು ಆಗಿರ್ತಕ್ಕಂಥದ್ದು ಏನು ನೀಟ್ ಎಕ್ಸಾಮ್ ಇದೆಯಲ್ಲ ಸೋರಿಕೆ, ಅದರಲ್ಲಿ ಭಾಗಿಯಾಗಿರ್ತಕ್ಕಂಥ ಯಾರೇ ಆಗಿರಲಿ ಅವರಿಗೆ ಕಠಿಣವಾದಂಥ ಶಿಕ್ಷೆಯನ್ನು ನೀಡುವಂಥ ನಿಟ್ಟಿನಲ್ಲಿ ಸರ್ಕಾರ ಜವಾಬ್ದಾರಿ ತಗೋಬೇಕಾಗುತ್ತೆ. ಅದಕ್ಕಾಗಿ ಇವತ್ತು ಈ ಒಂದು ಹೋರಾಟದಲ್ಲಿ ನಾವು ಭಾಗಿಯಾಗಲಿಕ್ಕೆ ಹಾಗೆ ನಮ್ಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಈ ಸಂಘಟನೆಗಳ ವೇದಿಕೆಗೆ ನಾನು ಧನ್ಯವಾದಗಳು ಹೇಳ್ತಾ ಇದ್ದೇನೆ. ನಮಸ್ತೆ ಬಂಧುಗಳೇ, ಇವತ್ತು ಪ್ರತಿಭಟನೆ ಮಾಡಿದ್ದೇವೆ ನಾವು ಬಿಜಾಪುರ ಜಿಲ್ಲಾ ಹೋರಾಟ ಸಮಿತಿ ವತಿಯಿಂದ. ಯಾಕಂತಂದರೆ ಡೆಲ್ಲಿಯಲ್ಲಿ ಜಂತರ್ ಮಂತರದಲ್ಲಿ ಸೋನಮ್ ಅವರು ಸುಮಾರು 20 ದಿವಸದಿಂದ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಯಾಕೆ ಉಪವಾಸ ಸತ್ಯಾಗ್ರಹ ಮಾಡ್ತಾ ಅಂತಂದರೆ ಮೊನ್ನೆ ನಡೆದಂಥ ನೀಟ್ ಪರೀಕ್ಷೆ ತಾವೆಲ್ಲ ನೋಡಿರ್ಬೋದು ಪತ್ರಿಕೆಯಲ್ಲಿ. ದಿನ ಬೆಳಗಾದರೆ ಆ ವಿದ್ಯಾರ್ಥಿ ಸಾವು, ಈ ವಿದ್ಯಾರ್ಥಿ ಸಾವು, ಗುಲ್ಬರ್ಗದಲ್ಲಿ ಸಾವು ಅಂತ ಹಲವಾರು ಇಡೀ ದೇಶ ತುಂಬ ಸುಮಾರು ವಿದ್ಯಾರ್ಥಿಗಳು ಅಂತಂದ್ರೆ ಈ ನೀಟ್ ಪರೀಕ್ಷೆಯಿಂದ ಹಗರದಿಂದ ಪ್ರಾಣಾರ್ಪಣೆ ಕೊಟ್ಟರು. ತಂದೆ ತಾಯಿಗಳು ತಮ್ಮ ಮಕ್ಕಳು ಬೆಳೆದು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ದೊಡ್ಡ ದೊಡ್ಡ ಉದ್ಯೋಗ ಅನಿಸೋಕಂದ್ರೆ ಕಷ್ಟಪಟ್ಟು ಬಡ ಮಕ್ಕಳು ಓದಿಸಿರ್ತಾರೆ. ಆದರೆ ಅವರೊಂದು ಕಣ್ಣೀರಿಗೆ ತಣ್ಣೀರು ಜರಿಸಿಬಿಟ್ಟಿದ್ರು. ಇಡೀ ತಂದೆ ತಾಯಿಗಳು ಅಂತಂದರೆ ಇವತ್ತು ಗೋರಿ ಮುಂದೆ ಮಕ್ಕಳು ಬಂದು ಗೋರಿ ಮುಂದೆ ಕುತ್ಕೊಂಡು ಗಳ ಕಣ್ಣೀರು ಬಿಟ್ಟು ಅಳಕತ್ತಾರೆ. ಇವತ್ತು ಅವು ಇಡೀ ಕುಟುಂಬ ಅಂತಂದ್ರೆ ಇದು ಸಂಕಟದಲ್ಲಿದೆ. ಇಡೀ ಒಂದು ಕುಟುಂಬ. ಯಾಕಂತಾರೆ ಇಡೀ ಮಕ್ಕಳ ಭವಿಷ್ಯ ಕಾತಕ್ಕ ತಂದೆ ತಾಯಿಗಳು, ಇಡೀ ದೇಶದ ಜನ, ಪ್ರಜ್ಞಾವಂತ ಜನ, ಹೋರಾಟಗಾರರು ಅವರಿಗೆ ನಾಡಿ ಮಿಡಿತಕ್ಕೆ ಇವತ್ತು ಹೋರಾಟ ಪ್ರಾರಂಭ ಆಗಿದೆ. ಶಿಕ್ಷಣ ವ್ಯವಸ್ಥೆ ಭಾಳ ಅಧೋಗತಿಯಲ್ಲಿ ಇಳಿದದ. ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ ಅಧಿಕಾರ ಬಂದಾಗಿಂದ ಇಲ್ಲಿವರೆಗೂ ಹಗರ ಮೇಲೆ ಹಗರಣ ಜಾಸ್ತಿ ಆಗ್ತಾ ಇದೆ. ಇಡೀ ದೇಶದ ಭವಿಷ್ಯ ಕಗ್ಗತ್ತಲ್ಲಿ ಕಾಣ್ತಾ ಇದೆ. ಪ್ರಜಾಸತ್ತಾತ್ಮಕ ಹಕ್ಕುಗಳಿಗೆ ಮೊಟಕುಗೊಳ್ತಾ ಇದೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ನಿರ್ಮೂಲನೆ ಮಾಡಿ ಸರ್ವಾಧಿಕಾರತ್ವ ಕಡೆ ಹೋಗ್ತಕ್ಕಂಥದ್ದು ನೋಡ್ತಾ ಇದ್ದೇವೆ. ಹಿಂದೆ ನೋಡಿದ್ವಿ, ಮಹಾತ್ಮ ಗಾಂಧೀಜಿಯವರು ಉಪವಾಸ ಸತ್ಯಾಗ್ರಹ ಮಾಡಿದರು. ಆ ಉಪವಾಸ ಸತ್ಯಾಗ್ರಹ ಗಾಂಧೀಜಿ ಮಾಡಿದ ಸಂದರ್ಭದಲ್ಲಿ ಬ್ರಿಟಿಷರು ಹೆದರ್ತಿದ್ರು. ಮಾತುಕತೆ ಕರೆದು ಬಗೆಹರಿಸ್ತಿದ್ರು. ಆದ್ರೆ ಮಹಾತ್ಮ ಗಾಂಧೀಜಿ ಹೋರಾಟಕ್ಕೆ ಬರೋದು ಬ್ರಿಟಿಷ್ ಹೆದರ್ತಿದ್ರು ಬೇರೆ ದೇಶದವರು. ಆದ್ರೆ ನಮ್ಮನ್ನು ಆಡಳಿತ ಮಾಡ್ತಕ್ಕ ಸರ್ಕಾರ, ಇಲ್ಲಿಂದ ಜನತಾ ಪ್ರತಿನಿಧಿಗಳು ನಮ್ಮವರೇ ಹೋರಾಟ ಮಾಡಿದ್ರೆ ಅವ್ರಿಗೆ ಹೋಗಿ ಬಂದು ಮಾತಾಡ್ಸಕ್ಕೆ ದೈತ್ಯಕ್ಕೆ ಹಾಕಿಲ್ಲ, ಒಂದು ಮಾನಸಿಕ ಸ್ಥಿರತೆ ಇಲ್ಲ ಅವ್ರಿಗೆ. ದೇಶದ ಬಗ್ಗೆ, ಹೋರಾಟಗಾರ ಬಗ್ಗೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಬಗ್ಗೆ ಏನು ಕಾಳಜಿ ಇಲ್ಲ. ಆದ್ರೆ ಎಷ್ಟು ನೀಚರದಾರ ಇವರು. ಈ ಕೇಂದ್ರ ಸರ್ಕಾರ ಜನರ ಪರ ಬ್ರಿಟಿಷರಿಗಿಂತ ದ್ರೋಹಿಗಳಾಗಿದ್ದಾರೆ. ಇವತ್ತು ಬ್ರಿಟಿಷರನ್ನ ನಾಡಿ ಮಿಡಿತ ಮಾಡಿ ಗಾಂಧೀಜಿಗೆ ಒಪ್ಪಂದ ಕರಿತಿದ್ರು. ಆದ್ರೆ ಬ್ರಿಟಿಷ್ಗಿಂತ ಕನಿಷ್ಠ ಆಗಿದ್ದಾರೆ ಇವರು. ಅಂತ ವ್ಯವಸ್ಥೆ ವ್ಯವಸ್ಥೆಯಲ್ಲಿದ್ದೀವಿ. ಇಂಥ ವ್ಯವಸ್ಥೆ ಇಡೀ ದೇಶದ ಪ್ರಜ್ಞಾವಂತ ಜನರು ಹೋರಾಟ ಮಾಡಬೇಕು. 20 ದಿವಸ ಒಂದು ತಾಸು ಊಟ ಲೇಟ್ ಹೋಗ್ತಾರೆ, ಎಷ್ಟೋ ಆರೋಗ್ಯ ಏರ್ಪಾರಾಗುತ್ತೆ. ಅಂಥ ಪರಿಸ್ಥಿತಿಯಲ್ಲಿ ಇವರು ಸುಮಾರು 20 ದಿವಸ ಇರೋಂಥ ಆತ್ಮಶಕ್ತಿ ಅವರೇ ಈ ಜನದ ಪ್ರಜಾಪ್ರಭುತ್ವ ಶಕ್ತಿ ಅವರಲ್ಲಿ ಅಡಕೊಂಡದ. ಆ ಒಂದು ಹೋರಾಟದ ಒಂದು ಶಕ್ತಿ ಅವರು ಅಡ್ಕೊಂಡ ಸಲುವಾಗಿ ಅವ್ರ ಜೀವನ ತುಳಿದಾರ. ಇನ್ನೂ 1 ದಿವಸ 2 ದಿವಸ ಆಗ್ತಾರೆ, ಆ ಪ್ರಾಣ ಭಯ ಆದಂಥ ಡಾಕ್ಟರ್ಗಳು ಇರ್ತಾ ಇದ್ದಾರೆ. ಈಗ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಜುಡಿಷಿಯಲ್ ಜಡ್ಜ್ಗೆ ಈ ಒಂದು ರಿಪೋರ್ಟ್ ಕೊಟ್ಟಿದ್ದು ಸೆಂಟ್ರಲ್ದಲ್ಲಿ ಹೈಕೋರ್ಟ್ ಗೌರ್ಮೆಂಟಿಗೆ ಸೂಚನಾ ಪತ್ರ ಕೊಟ್ಟಿದ್ದಾರೆ. ಅದು ಎಂಥ ಪರಿಸ್ಥಿತಿ ಅಂತ ಕೋರ್ಟ್ಗಳು ಈ ಸರ್ಕಾರಕ್ಕೆ ಅಂತಂದು ಲೆಟರ್ ನೋಟಿಸ್ ಕೊಡೋ ಮಟ್ಟಿಗೆ ಸರ್ಕಾರ ಹಿಡಿದಂತಾರೆ. ನಮ್ಮ ಈ ವ್ಯವಸ್ಥೆ, ಶಿಕ್ಷಣ ವ್ಯವಸ್ಥೆ ಎಲ್ಲಿಗೆ ಅಂತಾರೆ ಹೋಗಿದಂತ ತಿಳ್ಕೊಬೇಕಾಗಿದೆ. ಬಂಧುಗಳೇ, ಇವತ್ತು ವ್ಯವಸ್ಥೆ ಪೂರ ಅಧೋಗತಿ ಹಿಡಿದ. ಇಂಥ ವ್ಯವಸ್ಥೆ ನಾವು ಇಡೀ ಜನ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಸರ್ವಾಧಿಕಾರಿ ನೀತಿ ವಿರುದ್ಧ ಇಡಿಯಾಗಿ ಬೀದಿಗಿರ್ತಕ್ಕಂಥದ್ದು ಅನಿವಾರ್ಯ ಆಗಿದೆ. ಇಡೀ ಇಂಡಿಯಾದ ಎಲ್ಲ ಹೋರಾಟ ಆಗ್ತದೆ. ಆ ನಿಟ್ಟಿನಲ್ಲಿ ಬಿಜಾಪುರ ಜಿಲ್ಲೆಯಿಂದ ಕೂಡ ಹೋರಾಟ ಮಾಡ್ತಿದ್ದೇವೆ. ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ ಜನ ಪರವಾಗಿಲ್ಲ, ರೈತರ ಪರವಾಗಿಲ್ಲ, ಕಾರ್ಮಿಕರ ಪರವಾಗಿಲ್ಲ, ವಿದ್ಯಾರ್ಥಿ ಪರವಾಗಿಲ್ಲ, ಇಡೀ ದೇಶದೊಳಗೆ ಕೆಲಸ ಮಾಡ್ತಾ ಇದೆ. ಇಂಥ ವ್ಯವಸ್ಥೆ ಪ್ರಜಾಪ್ರಭುತ್ವ ಹಕ್ಕನ್ನು ಕಾಪಾಡ್ತಕ್ಕಂಥ ಜನ ಎಲ್ಲರೂ ಒಂದಾಗಿ ಹೋರಾಟ ಮಂದಡಿ ಇಂಥ ವ್ಯವಸ್ಥೆ ಕಿತ್ತೋಗಿದೆ. ಜನಪರವಾಗಿರ್ತಕ್ಕಂಥ ದುಡಿಯುವ ಜನ, ಶ್ರಮಜೀವಿಗಳ ಪರವಾಗಿರ್ತಕ್ಕಂಥ ಎಲ್ಲ ಜನಪರವಾಗಿರ್ತ ನೀತಿಯನ್ನು ರೂಪಿಸ್ತಕ್ಕಂಥ ಸರ್ಕಾರ ತರಬೇಕು. ಅಂಥ ವ್ಯವಸ್ಥೆನೇ ಕ್ರಿಯೇಟ್ ಆಗಬೇಕಾಗಿದೆ. ಅದಕ್ಕೆ ನಾವು ಈ ನಿಟ್ಟಿನಲ್ಲಿ
ಈ ನಮ್ಮೇನು ಬಿಜಾಪುರ ಹೋರಾಟ ಮಾಡಿದ್ರೆ ಅವ್ರಿಗೆ ನೈತಿಕ ಬೆಂಬಲ ಕೊಟ್ಟು ಹೋರಾಟ ಮಾಡಿದ್ದೇವೆ. ಅವ್ರು ಏನು ಕಾಲು ಕೊಡ್ತಾರೆ ಅವ್ರು ಇಡಿಯಾಗಿ ಈ ಒಂದು ಹೋರಾಟ ಚಳವಳಿ ಇಡೀ ದೇಶಾದ್ಯಂತ ಪ್ರತಿ ತಾಲೂಕು ಮಟ್ಟದಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಎಲ್ಲ ಮಂಡಲ ಪಂಚಾಯತ್ ಮಾಡಿದ್ರೆ ಇಡೀ ದೇಶದ ಭೂಗುಣದ್ದಾಗ್ತದೆ. ಅವ್ರು ಏನಾದರೂ ಪ್ರಾಣಾರ್ಪಣೆ ಜೀವಂತವಾಗಿ ಆಕಾಶ ಸತ್ತರಿದ್ರೆ ಇಡೀ ದೇಶದಲ್ಲಿ ಕ್ರಾಂತಿ ಆಗುತ್ತೆ. ಅದಕ್ಕೆ ಆ ಸರ್ಕಾರ ಕೇಂದ್ರ ಸರ್ಕಾರ ಈ ನಿಟ್ಟಿಲೆ ಪಂತಾರು ಕೂಡಲೇ ಪಂತಾರು ಶಿಕ್ಷಣ ಮಂತ್ರಿ ನಾವು ನಾಚಿಕೆನೇ ಇಲ್ಲ. ನಾವು ಹಿಂದೆ ನೋಡಿದ್ವಿ ಪತ್ರಿಕೆಯಲ್ಲಿ ರೈಲ್ವೆ ಆಕ್ಸಿಡೆಂಟ್ ರಾಜೀನಾಮೆ ಕೊಟ್ಟಿದ್ದು ನೋಡಿದ್ವಿ, ಪ್ಲೇನ್ ಆಕ್ಸಿಡೆಂಟ್ ರಾಜೀನಾಮೆ ಕೊಟ್ಟಿದ್ವಿ. ಹಲವಾರು ಇಂಥ ವ್ಯವಸ್ಥೆ ಈ ಕೆಲವರು ಹೇಳ್ತಾರೆ, ಪ್ರಶ್ನೆ ಮಾಡ್ತಾರೆ, ಏನು ರಾಜೀನಾಮೆ ಕೊಟ್ಬಿಟ್ಟೆ ಸಮಸ್ಯೆ ಬಗೆಹರಿತಾ ಅಂತ ಕೇಳ್ತಾರೆ. ಸಮಸ್ಯೆ ಆ ರಾಜೀನಾಮೆ ಕೊಟ್ಟ ಸಮಸ್ಯೆಯನ್ನು ಹೋದ ಜೀವ ಹೊಳ್ಳಿ ಬರಲ್ಲ. ಆದರೆ ಒಂದು ಅನ್ಯಾಯ ಮಾಡಿದಂತೆ ಇಡೀ ಜನ ಬಂದರೆ ಇದು ಕ್ಯಾಕಸ್ ಉಗುಳಿದ್ರು ಕೂಡ ಇವತ್ತು ನಾಚಿಕೆಲ್ಲ ಸರ್ಕಾರ ಆಡಳಿತ ಮಾಡ್ತಾ ಇದೆ. ಅದಕ್ಕೆ ಈ ಒಂದು ಇದು ಆ ರಾಜೀನಾಮೆ ಕೊಡಲೇಬೇಕು. ಜೊತೆಗೆ ಶಿಕ್ಷಣ ವ್ಯವಸ್ಥೆ ಬದಲಾವಣೆ ಆಗಬೇಕು. ಇಡೀ ವಿದ್ಯಾರ್ಥಿಗಳಪ್ಪ ಅಂತ ಒಂದಾಗಬೇಕು. ಪ್ರಜಾಪ್ರಭುತ್ವ ಹಕ್ಕುಗಳು ಉಳಿಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿದಪ್ಪ ಅಂತ ಮುಂದಿನ ಜನಕ್ಕೆ ಕಾರ್ಯಭೂತ ಆಗಬೇಕು. ಈ ಸರ್ವಾಧಿಕಾರತ ನೀತಿಯನ್ನು ಖಂಡನೆ ಮಾಡಬೇಕಾದ ಈ ನಿಟ್ಟಿನಲ್ಲಿ ಏನಪ್ಪ ಅಂತಾರೆ ನಮ್ಮ ವಿಜಾಪುರ ಯಾವತ್ತೂ ಹೋರಾಟಗಾರ ಸಮಿತಿಗೆ ಹಿಂದೆ ನಮ್ಮ ಹೇಳಿಕೆಗೂ ಹೋರಾಟ ಮಾಡಿದ್ವಿ. ಆ ನಿಟ್ಟಿನಲ್ಲಿ ಎಲ್ಲ ಹೋರಾಟಗಾರರು ಬಂದಿದ್ದಾರೆ. ಈ ಬಂದೇಪ್ಪ ಉಗ್ರವಾದ ಹೋರಾಟ ಮಾಡೋಕ್ಕಿಂತ ಮುಂಚೆ ಕೇಂದ್ರ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊತೀವಿ. ರಾಷ್ಟ್ರಪತಿ ಅಂತ ಮಧ್ಯಪ್ರವೇಶ ಮಾಡಬೇಕು, ಕೇಂದ್ರ ಸರ್ಕಾರ ಸೂಚನೆ ಕೊಡಬೇಕು, ಅವ್ರ ಉಪಸತ್ಯಾಗ್ರಹ ಎರಡು ತರಬೇಕು. ಜೊತೆಗೆ ಈಗೇನು ವಿದ್ಯಾರ್ಥಿ ಆತ್ಮಾರ್ಪಣೆ ಮಾಡ್ಕೊಂಡ್ರ ಅವ್ರ ಕುಟುಂಬಕ್ಕೆ ನ್ಯಾಯ ಕೊಡಬೇಕು. ಪ್ರತಿಯೊಂದು ಕುಟುಂಬಕ್ಕೆ 1 ಕೋಟಿ 2 ಕೋಟಿ ರೂಪಾಯಿ ದುಡ್ಡು ಕೊಡಬೇಕು. ಅದ್ರ ಮುಖಾಂತರ ನ್ಯಾಯ ಒದಗಿಸಿ ಮುಂದೆ ಶಿಕ್ಷಣ ವ್ಯವಸ್ಥೆ ಅಮೂಲಾಗ್ರ ಬದಲಾವಣೆ ಮಾಡಿ ಜನಪರವಾದಂಥ ಶಿಕ್ಷಣ ನೀತಿ ರೂಪಿಸಲು ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದ.